ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಗುರುಜಿ ಮಾತಾಡ್ತಾ ಇದ್ದೀನಿ, ಬಿ ರಂಗನಾಥ ಸ್ವಾಮಿ ಬಿಡದಿಂದ. ಇದರ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ ಮ್ಯಾರೇಜ್, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್, ಏನೇ ಆಗಲಿ ಮ್ಯಾರೇಜ್, ಮದುವೆ. ಫುಲ್ ಟಾಪಿಕ್ ಆಗಿ ಮದುವೆ ಬಗ್ಗೆನೇ ಮಾತಾಡೋದು. ಸುಮಾರು ಜನಕ್ಕೆ ಮದುವೆ ಫಿಕ್ಸ್ ಆಗುತ್ತೆ, ಎಂಗೇಜ್ಮೆಂಟ್ ಅಂತ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಅದಕ್ಕೆ ಮುಂಚೆ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಅಂತಂದರೆ ಹುಡುಗನ ನೋಡ್ತಾ ಇರ್ತೀರಾ, ಇಲ್ಲ ಹುಡುಗಿ ನೋಡ್ತಾ ಇರ್ತೀರಾ, ಯಾವುದು ಸೆಟ್ ಆಗೋದಿಲ್ಲ ಮಧ್ಯದಲ್ಲಿ. ಇನ್ನೇನು ಸೆಟ್ ಆಯಿತು ಅಂತ ಅನ್ಸೋದ್ರಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕಾರಣ ನಿಮ್ಮ ಜಾತಕದಲ್ಲಿ ಫಸ್ಟು ನಿಮಗೆ ಪ್ರೆಸೆಂಟ್ ಮದುವೆ ಯೋಗ ಇದೆಯಾ ಅದನ್ನು ನೋಡಬೇಕು. ಮದುವೆ ಯೋಗ ಅಂದರೆ 2ನೇ ಮನೆ, 7ನೇ ಮನೆ, 11ನೇ ಮನೆ ಸ್ಟ್ರಾಂಗ್ ಇದ್ದರೆ ಮದುವೆ ಯೋಗ ಇರುತ್ತೆ. ಅದೇ ರೀತಿ ನೀವು ನೋಡುವಂತಹ ಹುಡುಗಿಗೆ ಯೋಗ ಇದೆಯಾ ಅನ್ನೋದನ್ನು ನೋಡಬೇಕು. ಏಕೆಂದರೆ ಆ ಹುಡುಗಿ ಕ್ಯಾನ್ಸಲ್ ಆದಾಗ ನಿಮಗೂ ಕ್ಯಾನ್ಸಲ್ ಅನಿಸುತ್ತೆ, ನಿಮಗೂ ಬೇಜಾರಾಗುತ್ತೆ, ಆ ಥರ ಇರುತ್ತೆ ಕಾಂಬಿನೇಷನ್. ಇದೆಲ್ಲ ಮೀರಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅದನ್ನು ನೋಡ್ಕೋಬೇಕಾಗುತ್ತೆ. ಅದನ್ನು ನೋಡ್ಕೋಬೇಕು ಅಂದರೆ ಜಾತಕದಲ್ಲಿ ಡೇಟ್ ಆಫ್ ಬರ್ತು ಟೈಮ್ ತುಂಬ ಮುಖ್ಯವಾಗಿರುತ್ತೆ. ಎರಡನೇದು, ಮದುವೆ ಆದಮೇಲೆ ಕೆಲವೊಬ್ಬರು 3 ತಿಂಗಳಿಗೆ ಡಿವೋರ್ಸ್ ಆಗಿಬಿಟ್ಟಿರುತ್ತೆ. ನಾನು ನೋಡಿದ್ವಿ ಆ ಕೇಸು, ನಮ್ಗೆ ಬಂದು ಸಾಲ್ವ್ ಮಾಡಿಕೊಟ್ಟಿದ್ವಿ. 3 ತಿಂಗಳಿಗೆ ಹೆಂಡತಿ ಮನೆ ಬಿಟ್ಟು ಹೊಟ್ಟೋಗಿರ್ತಾರೆ ಕೋಪ ಮಾಡಿಕೊಂಡು, ಇಲ್ಲ 6 ತಿಂಗಳಿಗೆ ಡಿವೋರ್ಸ್ ಆಗಿಬಿಟ್ಟೆ, ಡಿವೋರ್ಸ್ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಮನೆ ಹೊಟ್ಟೋಗಿರ್ತಾರೆ, ಇನ್ನೊಬ್ಬರು ಡಿವೋರ್ಸು ತೊಗೊಳ್ಳಲ್ಲ, ಏನಿಲ್ಲ, ಬಿಟ್ಟು ಹೊಟ್ಟೋಗಿ ಬಿಡ್ತಾರೆ. ಅಂಥವ್ರು ವಾಪಸ್ ಬರ್ತಾರೋ ಬರಲ್ವೋ, ಇಲ್ಲ ಮಕ್ಕಳನ್ನ ಬಿಟ್ಟು ಹೊಟ್ಟೋಗಿರ್ತಾರೆ, ಇಲ್ಲ ಮಕ್ಕಳನ್ನ ಜೊತೆಲಿ ಕರ್ಕೊಂಡು ಹೊಟ್ಟೋಗಿರ್ತಾರೆ, 2 ವರ್ಷ ಆದಮೇಲೆ ಹೊಟ್ಟೋಗಿರ್ತಾರೆ. ಇಂಥವ್ರಿಗೆ ಕನ್ಫ್ಯೂಷನ್ ಇರ್ತೀರ, ನಮ್ಮ ಹೆಂಡತಿ ವಾಪಸ್ ಬರ್ತಾರಾ, ಇಲ್ಲ ನನ್ನ ಗಂಡ ವಾಪಸ್ ಬರ್ತಾರಾ, ಕರ್ಕೊಂಡು ಹೋಗ್ತಾರ ನನ್ನ, ಈ ಥರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಹುಡುಕ್ತಾ ಇರುವಂಥವ್ರು ಖಂಡಿತವಾಗ್ಲೂ ಇವತ್ತು ರಾತ್ರಿ 9:30 10:00 ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಇದಕ್ಕೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ಉಚಿತವಾಗಿ ಪರಿಹಾರವನ್ನು ಕೊಡ್ತೀವಿ. ಇವತ್ತು ರಾತ್ರಿ 9:30 10:00 ಈ ಮ್ಯಾರೇಜ್ ಕಾಂಬಿನೇಷನಲ್ಲಿ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಕಾಲ್ ಮಾಡಿ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸರ್ವೋಜನ ಸುಖಿ.